ಕೊರೋನಾ ಈಗ ಬೆಂಗಳೂರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳೋಕೆ ಶುರುವಾಗಿದೆ. ಎಸ್ಪೆಷಲಿ JN1 ಅನ್ನಂತೂ ಬಹಳ 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 ಕಾಟ ಕೊಡೋಕೆ ಶುರು ಮಾಡಿದೆ. ರಾಜ್ಯದಲ್ಲಿ ರೂಪಾಂತರಿ JN1 ಈಗ ಸ್ಫೋಟಗೊಳ್ತಾ ಇದೆ. ವಿಜಯಪುರ ಮೂಲದ ವ್ಯಕ್ತಿಗೆ ಬೆಂಗಳೂರಿನಲ್ಲಿ JN1 ದೃಢಪಡ್ತಾ ಇದೆ. ರಾಜ್ಯದಲ್ಲಿ ರೂಪಾಂತರಿ JN1 ಸ್ಫೋಟಗೊಂಡಿದೆ. ವಿಜಯಪುರ ಮೂಲದ ವ್ಯಕ್ತಿಗೆ ಬೆಂಗಳೂರಿನಲ್ಲಿ JN1 ದೃಢಪಟ್ಟಿರೋದು. ಬೆಂಗಳೂರಿನಲ್ಲಿ ಚಿಕಿತ್ಸೆಗಂತ ಬಂದಿದ್ರು. ಆ ಸಂದರ್ಭದಲ್ಲಿ ಹೃದಯ ಚಿಕಿತ್ಸೆಗಂತ ಆ ಸಂದರ್ಭದಲ್ಲಿ ಪರೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ 40 ವರ್ಷದ ಈ ವ್ಯಕ್ತಿಗೆ ಈಗ ಕೊರೋನಾ ದೃಢಪಟ್ಟಿದೆ. ಅದರಲ್ಲೂ ಕೂಡ JN1 ದೃಢಪಟ್ಟಿರೋದು. ಬೆಂಗಳೂರಿಗೆ ಹೃದಯ ಶಸ್ತ್ರಚಿಕಿತ್ಸೆಗೆ ಬಂದಂಥ 40 ವರ್ಷದ ವ್ಯಕ್ತಿಯಲ್ಲಿ ಈಗ ಕಾಣಿಸಿಕೊಂಡಿದೆ. ಡಿಸೆಂಬರ್ 25ರಂದು ಜಯದೇವ ಆಸ್ಪತ್ರೆಗೆ ವ್ಯಕ್ತಿ ದಾಖಲಾಗಿರ್ತಾರೆ. ಕೋವಿಡ್ ಟೆಸ್ಟ್ ವೇಳೆ ಸೋಂಕು ಇರೋದು ದೃಢಪಡುತ್ತೆ. ಅದನ್ನು ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟಿಗೆ ಕಳಿಸ್ತಾರೆ. ಆಗ JN1 ಇರೋದು ದೃಢಪಟ್ಟಿದೆ. ವಿಜಯಪುರ ಮೂಲದ ವ್ಯಕ್ತಿಗೆ ಬೆಂಗಳೂರಿಗೆ ಹೃದಯ ಶಸ್ತ್ರಚಿಕಿತ್ಸೆಗೆ ಅಂತ ಬಂದಂಥ ಈ 40 ವರ್ಷದ ವ್ಯಕ್ತಿ ಡಿಸೆಂಬರ್ 25ರಂದು ಬರ್ತಾರೆ. ಅವರಿಗೆ ಟೆಸ್ಟ್ ಕೂಡ ಮಾಡ್ತಾರೆ. ಅದು ಫಾರ್ಮ್ಯಾಲಿಟೀಸ್ ಮಾಡಲೇಬೇಕು ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ. ಅದನ್ನು ಮಾಡ್ತಾರೆ. ಕೊರೋನಾ ಇರೋದು ಗೊತ್ತಾಗುತ್ತೆ. ಆಮೇಲೆ ಅದನ್ನು ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ಗೂ ಕೂಡ ಕಳಿಸಿದಾಗ ಈಗ JN1 ಅನ್ನೋದು ದೃಢಪಡ್ತಾ ಇದೆ. ರಾಜ್ಯದಲ್ಲಿ ರೂಪಾಂತರಿ JN1 ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಬೆಂಗಳೂರಿಗೆ ಹೃದಯ ಶಸ್ತ್ರಚಿಕಿತ್ಸೆಗೆ ಬಂದಂಥ 40 ವರ್ಷದ ವ್ಯಕ್ತಿಯಲ್ಲಿ ಈಗ JN1 ರೂಪಾಂತರಿ ಕಾಣಿಸಿಕೊಂಡಿರೋದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಅದನ್ನು ಆಸ್ಪತ್ರೆಯವರಲ್ಲೊಂದಿಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡಿರ್ತಾರೆ. ಕಾರಣ ಈಗ ಕೊರೋನಾ ಹೆಚ್ಚಾಗಿರೋದ್ರಿಂದ. ಬಟ್ ಇದು ವಿಜಯಪುರದಲ್ಲಿರುವಂತಹ ಜಿಲ್ಲೆಗೆ ಜನರಿಗೆ ಒಂದಿಷ್ಟು ಗಾಬರಿ ಅಂತೂ ಮಾಡುತ್ತೆ. ಕಾರಣ JN1 ತುಂಬ ಸ್ಪ್ರೆಡ್ ಆಗಿದೆಯಾ ಏನು ಅಂತ ಹೇಳಿ. ವಿಜಯಪುರ ಮೂಲದಂಥ ವ್ಯಕ್ತಿಗೆ ಅವರು ಟ್ರಾವೆಲಲ್ಲಿ ಬರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರಿಗೆ ಬಂತ, ಅಥವಾ ಅದಕ್ಕಿಂತಲೂ ಮುಂಚೆನೇ ಅವರು ವಿಜಯಪುರದಲ್ಲಿ ಇದ್ದಾಗಲೇ ಬಂದಿದೆಯಾ, ಅವರ ಕುಟುಂಬಸ್ಥರಲ್ಲಿ ಪರೀಕ್ಷೆಯನ್ನು ಮಾಡಿದಾರಾ, ಆ ಕುಟುಂಬಸ್ಥರಲ್ಲಿ ಏನಾದರೂ ಕಾಣಿಸ್ಕೊಂಡಿದೆಯಾ, ಸುತ್ತಮುತ್ತಲ ಪ್ರದೇಶದಲ್ಲಿ ಹೇಗಿದೆ, ಅವರಿಗೆ ಏನು ಟ್ರಾವೆಲ್ ಇದೆ, ಇವೆಲ್ಲವೂ ಕೂಡ ಈಗ ಪರೀಕ್ಷೆಗೆ ಒಳಪಡಿಸ್ಬೇಕಾಗತ್ತೆ. ನನ್ನ ಸಹೋದ್ಯೋಗಿ ವಿಜಯಪುರದಿಂದ ಪುರುಷೋತ್ತಮ್ ಕುಲಕರ್ಣಿ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುರುಷೋತ್ತಮ್, ಈಗ ಅವರು ಬೆಂಗಳೂರಿಗೆ ಪ್ರಯಾಣವನ್ನು ಮಾಡುವಂಥ ಸಂದರ್ಭದಲ್ಲಿ ಬಂದಿದ್ದಿದ್ರೆ ವಿಜಯಪುರದಲ್ಲಿ ಅವರ ನಿವಾಸದಲ್ಲಿ ಸ್ವಲ್ಪ ಸೇಫ್. ಬಟ್ ವಿಜಯಪುರದಲ್ಲಿರುವಂಥ ಅವರ ಕುಟುಂಬದಲ್ಲಿರುವಂಥವ್ರನ್ನ ಪರೀಕ್ಷೆಗೆ ಒಳಪಡಿಸಿದಾರಾ, ಅವರಲ್ಲಿ ಯಾವುದಾದ್ರೂ ಕೊರೋನಾ ಕಾಣಿಸಿಕೊಂಡಿದೆಯಾ ಅಥವಾ ಇಲ್ವಾ? ಪುರುಷೋತ್ತಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಕೋವಿಡ್ ಟೆಸ್ಟ್ ವೇಳೆ ಸೋಂಕು ಇರೋದು ದೃಢಪಡ್ತಾ ಇದೆ. ವಿಜಯಪುರ ಮೂಲದ ವ್ಯಕ್ತಿಗೆ ಬೆಂಗಳೂರಿನಲ್ಲಿ JN1 ದೃಢಪಟ್ಟಿರೋದು. ಸದ್ಯ ಸೋಂಕಿತನ ಕುಟುಂಬಸ್ಥರ ಸ್ಯಾಂಪಲ್ ಅನ್ನು ಕೂಡ ಈಗ ತೆಗೆದುಕೊಂಡಿದ್ದಾರಂತೆ. ಕುಟುಂಬಸ್ಥರು ಸೇರಿದಂತೆ ಸೋಂಕಿತನಿಗೆ ಹೋಮ್ ಐಸೋಲೇಷನ್ ಕೂಡ ಮಾಡಿದ್ದಾರೆ. ಬಹಳ ಒಂದು ಕಡೆಗೆ ಆತಂಕ ಆಗುವಂಥದ್ದೇನು ಅಂತಂದರೆ, ವಿಜಯಪುರದಂತಹ ಜಿಲ್ಲೆಯಲ್ಲಿ ಇದು ಸ್ಪ್ರೆಡ್ ಆಗಕ್ಕೆ ಶುರುವಾದರೆ ಬಹಳ ಕಷ್ಟ ಅಂತ ಹೇಳಿ.